ಸ್ನೇಹಿತರೆ ನಮಸ್ಕಾರ. ದೇಶದಲ್ಲಿ ನೀಟ್ ಪೇಪರ್ ಲೀಕ್ ವಿವಾದ ಇನ್ನೂ ಸಂಪೂರ್ಣವಾಗಿ ತಣ್ಣಗಾಗಿಲ್ಲ. ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಆತಂಕ ಮುಂದುವರಿದಿರುವಾಗಲೇ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ಹೊಸ ಚರ್ಚೆ ದೇಶದಾದ್ಯಂತ ಭಾರಿ ಸದ್ದು ಮಾಡುತ್ತಿದೆ. ರಿಸರ್ವೇಷನ್ ಹಟಾವೋ, ಮೀಸಲಾತಿ ರದ್ದು ಮಾಡಿ ಎಂಬ ಘೋಷಣೆಗಳೊಂದಿಗೆ ಒಂದು ಆನ್ಲೈನ್ ಕ್ಯಾಂಪೇನ್ ವೇಗವಾಗಿ ಹರಡುತ್ತಿದೆ. ಹಾಗಾದರೆ ಆರಂಭದಲ್ಲಿ ಕೆಲವೇ ಪೋಸ್ಟ್ಗಳು ಮತ್ತು ಹ್ಯಾಶ್ಟ್ಯಾಗ್ಗಳ ಮೂಲಕ ಶುರುವಾದ ಈ ಅಭಿಯಾನ ಈಗ ಇನ್ಸ್ಟಾಗ್ರಾಮ್, ಎಕ್ಸ್ ಹಾಗೂ ಇತರ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದೆ. ಕೆಲವರು ಇದನ್ನು ಸೈಲೆಂಟ್ ಡಿಜಿಟಲ್ ಮೂವ್ಮೆಂಟ್ ಎಂದು ಕರೆಯುತ್ತಿದ್ದಾರೆ. ಯಾಕೆಂದರೆ ಯಾವುದೇ ದೊಡ್ಡ ರ್ಯಾಲಿ ಅಥವಾ ಪ್ರತಿಭಟನೆಗಳಿಲ್ಲದೆ ಕೆಲವೇ ಸಾಮಾಜಿಕ ಜಾಲತಾಣಗಳ ಮೂಲಕವೇ ಈ ಅಭಿಯಾನ ಲಕ್ಷಾಂತರ ಜನರನ್ನ ತಲುಪಿದೆ ಎನ್ನಲಾಗುತ್ತಿದ್ದು, ಅದರಲ್ಲೂ ವಿಶೇಷವಾಗಿ ಈ ಚಳುವಳಿಗೆ ಸಂಬಂಧಿಸಿದ ಇನ್ಸ್ಟಾಗ್ರಾಮ್ ಪುಟಕ್ಕೆ ಒಂದೇ ದಿನದಲ್ಲಿ ಸುಮಾರು 4.8 ಮಿಲಿಯನ್ ಅಂದರೆ ಸುಮಾರು 48 ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ಗಳು ಸೇರಿದ್ದಾರೆ ಎಂಬ ಮಾಹಿತಿ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹರಿದಾಡುತ್ತಿದೆ. ಇದೇ ಕಾರಣಕ್ಕೆ ಈ ವಿಷಯದ ಬಗ್ಗೆ ದೇಶದಾದ್ಯಂತ ತೀವ್ರ ಚರ್ಚೆ ಕೂಡ ಆರಂಭವಾಗಿದ್ದು, ಆದರೆ ಈಗ ಎಲ್ಲರ ಮನಸ್ಸಿನಲ್ಲೂ ಒಂದೇ ಪ್ರಶ್ನೆ: ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಮೀಸಲಾತಿ ಬೇಡ ಎಂದು ಯಾಕೆ ಹೇಳುತ್ತಿದ್ದಾರೆ? ಅವರ ವಾದವೇನು? ಇನ್ನೊಂದು ಕಡೆ ಮೀಸಲಾತಿಯನ್ನ ಬೆಂಬಲಿಸುವವರು ಯಾವ ಕಾರಣಕ್ಕೆ ಮೀಸಲಾತಿಯನ್ನ ಬೆಂಬಲಿಸುತ್ತಿದ್ದಾರೆ? ಅಷ್ಟಕ್ಕೂ ಭಾರತದಲ್ಲಿ ಮೀಸಲಾತಿ ವ್ಯವಸ್ಥೆ ಆರಂಭವಾದದ್ದು ಯಾಕೆ? ಅದು ಯಾವ ಐತಿಹಾಸಿಕ ಮತ್ತು ಸಾಮಾಜಿಕ ಹಿನ್ನೆಲೆಯ ಫಲಿತಾಂಶ? ಇಂದಿಗೂ ಮೀಸಲಾತಿಯ ಅಗತ್ಯವಿದೆ ಎಂಬ ಪ್ರಶ್ನೆ ಯಾಕೆ ಪದೇ ಪದೇ ಕೇಳಿಬರುತ್ತಿದೆ? ಇನ್ನು ಕ್ರಿಮೆ ಲೇಯರ್ ಅಂದರೆ ಏನು? ಅದು ಯಾರಿಗೆ ಅನ್ವಯಿಸುತ್ತದೆ, ಯಾರಿಗೆ ಅನ್ವಯಿಸುವುದಿಲ್ಲ? ಈ ವಿಚಾರದ ಬಗ್ಗೆ ಸುಪ್ರೀಂ ಕೋರ್ಟ್ ಕಾಲಕಾಲಕ್ಕೆ ನೀಡಿರುವ ಪ್ರಮುಖ ತೀರ್ಪುಗಳು ಯಾವ್ಯಾವು ಗೊತ್ತಾ? ಈ ತೀರ್ಪುಗಳ ನಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತೆಗೆದುಕೊಂಡಂತಹ ದೃಢ ನಿರ್ಧಾರಗಳು, ಹಾಗೆಯೇ ಈ ವಿಚಾರದಲ್ಲಿ ರಾಜಕೀಯ ಪಕ್ಷಗಳ ನಿಲುವುಗಳು ಹೇಗೆ ಬದಲಾಗುತ್ತಾ ಬಂದಿವೆ? ಸಾಮಾಜಿಕ ನ್ಯಾಯ, ಸಮಾನ ಅವಕಾಶ ಮತ್ತು ಪ್ರತಿಭೆಯ ನಡುವಿನ ಸಮತೋಲನದ ಬಗ್ಗೆ ನಡೆಯುತ್ತಿರುವ ಚರ್ಚೆಯ ಅರ್ಥವೇನು? ಈ ಎಲ್ಲ ಪ್ರಶ್ನೆಗಳಿಗೆ ಸಾಧ್ಯವಾದಷ್ಟು ಸರಳವಾಗಿ ಐತಿಹಾಸಿಕ ಹಿನ್ನೆಲೆ, ಕಾನೂನು ಹಾಗೂ ಸುಪ್ರೀಂ ಕೋರ್ಟ್ ತೀರ್ಪುಗಳು, ಇತ್ತೀಚಿನ ಬೆಳವಣಿಗೆಗಳೊಂದಿಗೆ ಈ ವಿಶೇಷ ವರದಿಯನ್ನು ವಿವರವಾಗಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಜುಲೈ 26ರಂದು ರಿಸರ್ವೇಷನ್ ಹಟಾವೋ ಆಂದೋಲನ ಹೆಸರಿನಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಆರಂಭವಾಗುತ್ತೆ. ಕೆಲವೇ ದಿನಗಳಲ್ಲಿ ಲಕ್ಷಾಂತರ ಜನ ಈ ಅಭಿಯಾನಕ್ಕೆ ಬೆಂಬಲವನ್ನು ಕೂಡ ಕೊಡೋದಕ್ಕೆ ಶುರು ಮಾಡಿದ್ರು. ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಮಾಹಿತಿಯ ಪ್ರಕಾರ ಈ ಅಕೌಂಟನ್ನು ಯೂಟ್ಯೂಬರ್ ಅಜಿತ್ ಭಾರತಿ ನಿರ್ವಹಿಸುತ್ತಿದ್ದಾರೆ ಎನ್ನುವ ಚರ್ಚೆಯು ಕೂಡ ನಡೆದಿದ್ದು, ಆದರೆ ಅಷ್ಟಕ್ಕೂ ಮೀಸಲಾತಿಯ ಮೂಲ ಉದ್ದೇಶವೇನು? ಮೀಸಲಾತಿ ಅಂದರೆ ಕೇವಲ ಬಡತನ ನಿವಾರಣೆಯ ಯೋಜನೆಯಲ್ಲ, ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಸಮಾನ ಅವಕಾಶ ಕಲ್ಪಿಸುವ ವ್ಯವಸ್ಥೆ. ಇನ್ನು ಸಮಾಜಶಾಸ್ತ್ರದಲ್ಲಿ ಇದನ್ನೇ ಅಫರ್ಮೇಟಿವ್ ಆಕ್ಷನ್ ಎಂದು ಕರೆಯುತ್ತಾರೆ. ಇಂತಹ ನೀತಿಗಳು ಭಾರತದಲ್ಲಿ ಮಾತ್ರವಲ್ಲ, ಅಮೆರಿಕ ಸೇರಿದಂತೆ ಹಲವು ದೇಶಗಳಲ್ಲೂ ಬೇರೆ ಬೇರೆ ರೂಪದಲ್ಲಿ ಜಾರಿಯಲ್ಲಿದ್ದಾವೆ. ಇನ್ನು ಭಾರತದಲ್ಲಿ ಮೀಸಲಾತಿ ಹೊಸದಾಗಿ ಬಂದ ವ್ಯವಸ್ಥೆಯಲ್ಲ. ಇನ್ನು 1992ರಲ್ಲಿ ಕೊಲ್ಲಾಪುರ ಸಂಸ್ಥಾನದಲ್ಲಿ ಛತ್ರಪತಿ ಸಾಹು ಮಹಾರಾಜರು ಮೊದಲ ಬಾರಿಗೆ ಮೀಸಲಾತಿ ಜಾರಿಗೆ ತಂದರು. ನಂತರ 1918ರಲ್ಲಿ ಮೈಸೂರು ಸಂಸ್ಥಾನ ಮತ್ತು 1921ರಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲೂ ಇಂತಹ ಕ್ರಮಗಳನ್ನು ಜಾರಿಗೆ ಬಂದವು. ಇನ್ನು ಬಹಳಷ್ಟು ಜನ ಮೀಸಲಾತಿ ಬಡತನ ತಗ್ಗಿಸಲು ತಂದದ್ದು ಎಂದು ಭಾವಿಸುತ್ತಾರೆ. ಆದರೆ ಮೀಸಲಾತಿ ಎಂಬುದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ದೃಷ್ಟಿಯಲ್ಲಿ ಇದರ ಮುಖ್ಯ ಉದ್ದೇಶ ಶತಮಾನಗಳಿಂದ ಸಾಮಾಜಿಕವಾಗಿ ಶೋಷಣೆಗೆ ಒಳಗಾಗಿದ್ದ ಸಮುದಾಯಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಸಮಾನ ಅವಕಾಶವನ್ನು ಕಲ್ಪಿಸುವ ಉದ್ದೇಶ ಇದಾಗಿದೆ. ಇನ್ನು ಅದರ ಫಲವಾಗಿಯೇ 1950ರಲ್ಲಿ ಸಂವಿಧಾನ ಜಾರಿಯಾದ ನಂತರ ಆರ್ಟಿಕಲ್ 15 ಮತ್ತು 16ರ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಎಸ್ಸಿ ಮತ್ತು ಪರಿಶಿಷ್ಟ ಪಂಗಡ ಎಸ್ಟಿ ಸಮುದಾಯಗಳಿಗೆ ಶಿಕ್ಷಣ ಹಾಗೂ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿಯನ್ನು ಇಂದಿಗೂ ಕೂಡ ನೀಡಲಾಗುತ್ತಿದೆ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ಪ್ರಮುಖ ವಿಷಯವಿದೆ. ಸಂವಿಧಾನದಲ್ಲಿ ಮೀಸಲಾತಿ ಶೇಕಡಾವಾರು ಅಥವಾ ಎಷ್ಟು ವರ್ಷ ಇರಬೇಕು ಎಂಬುದನ್ನು ನೇರವಾಗಿ ನಿಗದಿಪಡಿಸಲಾಗಿಲ್ಲ. ಆದರೆ ರಾಜಕೀಯ ಮೀಸಲಾತಿಗೆ ಮಾತ್ರ ಸುಮಾರು 10 ವರ್ಷಗಳ ಅವಧಿಯನ್ನು ನಿಗದಿಪಡಿಸಲಾಗಿದೆ. ಬಳಿಕ ಅದನ್ನು ಸಂಸತ್ ಕಾಲಕಾಲಕ್ಕೆ ವಿಸ್ತರಿಸುತ್ತಾ ಬಂದಿದೆ. ಇನ್ನು
1990ರಲ್ಲಿ ವಿ.ಪಿ. ಸಿಂಗ್ ಸರ್ಕಾರ ಮಂಡಲ್ ಆಯೋಗದ ಶಿಫಾರಸುಗಳನ್ನು ಜಾರಿಗೆ ತಂದ ಬಳಿಕ ಇತರ ಹಿಂದುಳಿದ ವರ್ಗಗಳಿಗೆ ಒಬಿಸಿಗೂ ಕೂಡ ಸುಮಾರು 27% ಮೀಸಲಾತಿಯನ್ನು ನೀಡಲಾಗಿತ್ತು. ಪ್ರಸ್ತುತ ಕೇಂದ್ರ ಮಟ್ಟದಲ್ಲಿ ಎಸ್ಸಿ, ಎಸ್ಟಿ, ಒಬಿಸಿ ಹಾಗೂ ಇಡಬ್ಲ್ಯೂಎಸ್ ಸೇರಿದಂತೆ ವಿವಿಧ ವರ್ಗಗಳಿಗೆ ಮೀಸಲಾತಿ ಜಾರಿಯಲ್ಲಿದೆ. ಜೊತೆಗೆ ಬೆಂಚ್ ಮಾರ್ಕ್ ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿಗಳಿಗೂ ಪ್ರತ್ಯೇಕ ಮೀಸಲಾತಿ ಇದೆ. ರಾಜ್ಯ ಸರ್ಕಾರಗಳು ತಮ್ಮ ರಾಜ್ಯದ ಸಾಮಾಜಿಕ ಮತ್ತು ಜನಸಂಖ್ಯಾ ಪರಿಸ್ಥಿತಿಗೆ ಅನುಗುಣವಾಗಿ ಹೆಚ್ಚುವರಿ ಮೀಸಲಾತಿ ವ್ಯವಸ್ಥೆಗಳನ್ನು ಕೂಡ ಪಡೆದುಕೊಂಡಿದೆ. ಇನ್ನು ಸುಪ್ರೀಂ ಕೋರ್ಟ್ ಹಲವು ತೀರ್ಪುಗಳಲ್ಲಿ ಒಟ್ಟು ಮೀಸಲಾತಿ ಸಾಮಾನ್ಯವಾಗಿ ಸುಮಾರು 50% ಮೀರಬಾರದು ಎಂಬ ತತ್ವವನ್ನು ಉಲ್ಲೇಖಿಸಿದೆ. ಆದರೆ ಕೆಲವು ರಾಜ್ಯಗಳಲ್ಲಿ ಈ ಮಿತಿಯನ್ನು ಮೀರಿರುವ ವ್ಯವಸ್ಥೆಗಳು ಕೂಡ ಜಾರಿಯಲ್ಲಿದ್ದು ಅವು ನ್ಯಾಯಾಲಯದ ಪರಿಶೀಲನೆಗೆ ಒಳಪಟ್ಟಿವೆ. ಇದೇ ಹಿನ್ನೆಲೆಯಲ್ಲಿ ಮೀಸಲಾತಿಯ ಮೂಲ ಉದ್ದೇಶ ಮತ್ತು ಅದರ ಮುಂದಿನ ಅನುಷ್ಠಾನದ ಬಗ್ಗೆ ದೇಶದಲ್ಲಿ ಭಿನ್ನಾಭಿಪ್ರಾಯಗಳು ಕೂಡ ವ್ಯಕ್ತವಾಗುತ್ತಿದ್ದು, ಕೆಲವರು ಬದಲಾವಣೆ ಬೇಕೆಂದು ವಾದಿಸಿದರೆ ಇನ್ನು ಕೆಲವರು ಸಾಮಾಜಿಕ ನ್ಯಾಯಕ್ಕಾಗಿ ಈ ವ್ಯವಸ್ಥೆ ಅಗತ್ಯವೆಂದು ಸಮರ್ಥಿಸುತ್ತಿದ್ದಾರೆ. ಈ ಚರ್ಚೆಗೆ ಈಗ ಸಾಮಾಜಿಕ ಜಾಲತಾಣಗಳಲ್ಲೂ ಹೆಚ್ಚು ಸದ್ದು ಮಾಡುತ್ತಿದ್ದು, ಇನ್ನು ರಿಸರ್ವೇಷನ್ ಹಟಾವೋ ಆಂದೋಲನದಲ್ಲಿ ಭಾಗಿಯಾಗಿರುವ ಯುವಕರು ಮುಖ್ಯವಾಗಿ 5 ಅಂಶಗಳನ್ನು ಮುಂದಿಟ್ಟಿದ್ದಾರೆ. ಮೊದಲನೆಯದಾಗಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಅವಕಾಶಗಳು ಜಾತಿಯ ಆಧಾರದಲ್ಲಿ ಅಲ್ಲ, ಪ್ರತಿಭೆಗೆ ಮತ್ತು ಅಂಕಗಳ ಆಧಾರದಲ್ಲಿ ಸಿಗಬೇಕು ಎನ್ನುವುದು ಅವರ ವಾದ. ಹೆಚ್ಚು ಅಂಕ ಪಡೆದವರಿಗೆ ಅವಕಾಶ ಸಿಗದೆ ಕಡಿಮೆ ಅಂಕ ಪಡೆದವರಿಗೆ ಮೀಸಲಾತಿಯಿಂದ ಅವಕಾಶ ಸಿಗುತ್ತಿರುವುದು ಅನ್ಯಾಯ ಎಂದು ಅವರ ವಾದ. ಇನ್ನು ಎರಡನೆಯದು, ಸರ್ಕಾರವೇ ಜಾತಿ ಆಧಾರಿತ ವರ್ಗೀಕರಣವನ್ನು ಕಡಿಮೆ ಮಾಡಬೇಕು. ಹಾಗಾದರೆ ಸರ್ಕಾರ ಹೇಗೆ ಮಾಡಬಹುದು? ಶಾಲೆ, ಕಾಲೇಜು ಮತ್ತು ಸರ್ಕಾರಿ ಅರ್ಜಿಗಳಲ್ಲಿ ಜಾತಿ ವಿವರ ಕೇಳುವುದನ್ನು ನಿಲ್ಲಿಸಿ ಎಲ್ಲರಿಗೂ ಒಂದೇ ನಿಯಮ ಇರಬೇಕು ಎಂಬುದು ಅವರ ದೊಡ್ಡ ಬೇಡಿಕೆ. ಇನ್ನು ಮೂರನೆಯದಾಗಿ, ಮೀಸಲಾತಿ ಜಾತಿಯ ಬದಲು ಆರ್ಥಿಕ ಸ್ಥಿತಿಯನ್ನು ಆಧರಿಸಬೇಕು. ಯಾವುದೇ ಸಮುದಾಯದ ಬಡವರಿಗೆ ನೆರವು ಸಿಗಲಿ, ಆದರೆ ಆರ್ಥಿಕವಾಗಿ ಸಬಲರಿಗೆ ಮೀಸಲಾತಿ ಅಗತ್ಯವಿಲ್ಲ ಎಂಬ ಅಭಿಪ್ರಾಯ. ಇದರ ಜೊತೆಗೆ ಮೀಸಲಾತಿ ಜಾತಿ ಗುರುತನ್ನು ಮತ್ತಷ್ಟು ಬಲಪಡಿಸಿ ಸಮಾಜದಲ್ಲಿ ವಿಭಜನೆಯನ್ನು ಉಂಟು ಮಾಡುತ್ತಿದೆ ಎಂಬ ವಾದವನ್ನು ಅವರು ಮಂಡಿಸಿದ್ದಾರೆ. ಇನ್ನು ಪ್ರತಿಭಾವಂತ ಯುವಕರು ವಿದೇಶಗಳಿಗೆ ವಲಸೆ ಹೋಗುತ್ತಿರುವುದಕ್ಕೂ ಸಮಾನ ಅವಕಾಶಗಳ ಕೊರತೆಯೇ ಕಾರಣ. ಹಾಗಾದರೆ ಮೀಸಲಾತಿಯನ್ನು ಸಂಪೂರ್ಣವಾಗಿ ರದ್ದು ಮಾಡಬೇಕೆ? ಇಂದಿನ ಭಾರತದ ಪರಿಸ್ಥಿತಿಯಲ್ಲಿ ಅದು ಅಷ್ಟು ಸುಲಭವಾದ ಕೆಲಸವಲ್ಲ ಸ್ನೇಹಿತರೆ. ದೇಶ ಆರ್ಥಿಕವಾಗಿ ವೇಗವಾಗಿ ಬೆಳೆಯುತ್ತಿದ್ದರೂ ಜಾತಿ ಆಧಾರಿತ ತಾರತಮ್ಯ ಸಂಪೂರ್ಣವಾಗಿ ಮಾಯವಾಗಿದೆ ಎಂದು ಹೇಳಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಇಂದಿಗೂ ಕೆಲವು ಕಡೆ ದೇವಾಲಯ ಪ್ರವೇಶಕ್ಕೆ ಅಡ್ಡಿ, ಸಾಮಾಜಿಕ ಬಹಿಷ್ಕಾರ, ಮರ್ಯಾದಾ ಹತ್ಯೆಗಳಂತಹ ಘಟನೆಗಳು ನಡೆಯುತ್ತಲೇ ಇವೆ. ಇವು ಸಮಾಜದಲ್ಲಿ ಇನ್ನೂ ಸಮಾನತೆ ಸಂಪೂರ್ಣವಾಗಿ ಬಂದಿಲ್ಲ ಎಂಬುದನ್ನು ತೋರಿಸುತ್ತವೆ. ಅದಕ್ಕಾಗಿ ಮೀಸಲಾತಿಯ ಮೂಲ ಉದ್ದೇಶ ಇನ್ನೂ ಪ್ರಸ್ತುತವಾಗಿದೆ ಎಂದು ಹಲವರು ವಾದಿಸುತ್ತಾರೆ. ಆದರೆ ವ್ಯವಸ್ಥೆಯಲ್ಲಿ ಸುಧಾರಣೆ ಅಗತ್ಯ ಎನ್ನುವ ಅಭಿಪ್ರಾಯವೂ ಹೆಚ್ಚುತ್ತಿದೆ. ಅದರಲ್ಲೇ ಹೆಚ್ಚು ಚರ್ಚೆಯಾಗುತ್ತಿರುವ ವಿಷಯ ಕ್ರಿಮಿ ಲೇಯರ್, ಅಂದರೆ ಮೀಸಲಾತಿಯ ಲಾಭ ಪಡೆದು ಈಗಾಗಲೇ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಮುಂದೆ ಬಂದಿರುವ ಕುಟುಂಬಗಳಿಗೆ ಮತ್ತೆ ಅದೇ ಸೌಲಭ್ಯ ಪಡೆಯುವುದಕ್ಕಿಂತ ಇನ್ನು ಅದೇ ಸಮುದಾಯದಲ್ಲಿ ಇನ್ನೂ ಅವಕಾಶಗಳೇ ಸಿಗದೆ ಬಡ ಕುಟುಂಬಗಳಿಗೆ ಆ ಲಾಭ ತಲುಪಬೇಕು ಎಂಬುದು ಈ ತತ್ವದ ಮುಖ್ಯ ಉದ್ದೇಶ. ಪ್ರಸ್ತುತ ಒಬಿಸಿ ಈ ಮೀಸಲಾತಿಯಲ್ಲಿ ಕ್ರಿಮಿಲೇಯರ್ ವ್ಯವಸ್ಥೆಯಲ್ಲಿ ಈಗಾಗಲೇ ಒಬಿಸಿಯಲ್ಲಿ ಜಾರಿಯಿದೆ. ಆದರೆ ಎಸ್ಸಿ ಮತ್ತು ಎಸ್ಟಿ ಮೀಸಲಾತಿಗೂ ಇದೇ ರೀತಿಯಲ್ಲಿ ಕ್ರಿಮಿಲೇಯರ್ ಮಾನದಂಡ ಇರಬೇಕು ಎಂಬ ಚರ್ಚೆ ಕಳೆದ ಕೆಲ ವರ್ಷಗಳಿಂದಲೂ ಕೂಡ ಹೆಚ್ಚಾಗಿದ್ದು, ಈ ವಿಷಯದ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಕೆಲವು ಪ್ರಮುಖ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದೆ. ರಾಜಕೀಯ ಮತ್ತು ಸಾಮಾಜಿಕ ಮಟ್ಟದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಒಟ್ಟಾರೆ ಸ್ನೇಹಿತರೆ, ಮೀಸಲಾತಿ ಇರಬೇಕೋ ಬೇಡವೋ ಎನ್ನುವುದಕ್ಕಿಂತ ಅದರ ಲಾಭ ನಿಜವಾಗಿಯೂ ಅಗತ್ಯವಿರುವಂತಹ ವ್ಯಕ್ತಿಗಳಿಗೆ ತಲುಪುವಂತೆ ಈ ವ್ಯವಸ್ಥೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿಸಬೇಕು ಎಂಬ ಪ್ರಶ್ನೆ ಇಂದು ಹೆಚ್ಚು ಚರ್ಚೆಯಾಗುತ್ತಿದ್ದು, ನಿಮ್ಮ ಅಭಿಪ್ರಾಯವೇನು ಕಮೆಂಟ್ನಲ್ಲಿ ತಿಳಿಸಿ. ಇನ್ನು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮಹತ್ವದ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ.